ನಮಸ್ಕಾರ. ಮಹಾಬಲಿಪುರಂನ ಕಡಲತೀರದಲ್ಲಿ ಒಂದು ಬೃಹತ್ ಬಂಡೆಯನ್ನ ನೋಡ್ಬೋದು. ಅಂದ್ಹಾಗೆ ಇದು ಬರೀ ಬಂಡೆಯಲ್ಲ, ಬದಲಿಗೆ ಕಲ್ಲಿನಲ್ಲಿ ಜೀವಂತವಾಗಿರೋ ಒಂದು ಮಹಾಕಾವ್ಯ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿರೋ ಈ ಅದ್ಭುತ ಶಿಲ್ಪದ ಹಿಂದಿರೋ ರಹಸ್ಯವಾದ್ರೂ ಏನು? ಬನ್ನಿ ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ. ಮೊದಲಿಗೆ ಇದರ ಅಗಾಧತೆಯನ್ನ, ಇದರ ಸಂಕೀರ್ಣತೆಯನ್ನ ಒಮ್ಮೆ ನೋಡಿ. ಸುಮಾರು 100 ಅಡಿ ಅಗಲದ ಈ ಕಲಾಕೃತಿಯಲ್ಲಿ ನೂರಾರು ಪಾತ್ರಗಳಿವೆ. ಪ್ರತಿಯೊಂದು ಪಾತ್ರಕ್ಕೂ ಒಂದು ಜೀವಕಳೆ ಇದೆ. ಆದರೆ ಇಷ್ಟೆಲ್ಲಾ ಪಾತ್ರಗಳು ಒಟ್ಟಾಗಿ ನಮಗೆ ಹೇಳೋಕೆ ಹೊರಟಿರುವ ಆ ಒಂದು ಮುಖ್ಯ ಕಥೆ ಅದ್ಯಾವುದು? ಹೌದು, ಇದೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆ. ಕಲಾ ಇತಿಹಾಸದ ಈ ರೋಚಕ ರಹಸ್ಯವನ್ನ ಭೇದಿಸೋಕೆ ನೀವೆಲ್ಲ ಒಟ್ಟಿಗೆ ಒಂದು ಪ್ರಯತ್ನ ಮಾಡೋಣ. ಮೊದಲನೇ ಭಾಗಕ್ಕೆ ಸ್ವಾಗತ. ಕಲ್ಲಿನಲ್ಲಿ ಅಡಗಿರೋ ಕಥೆ, ಒಂದು ರಹಸ್ಯ. ಯಾಕಂದ್ರೆ ಈ ಶಿಲ್ಪದ ನಿಜವಾದ ಅರ್ಥ ಏನು ಅನ್ನೋದು ಇವತ್ತಿಗೂ ವಿದ್ವಾಂಸರಲ್ಲಿ ಒಂದು ದೊಡ್ಡ ಚರ್ಚೆಯ ವಿಷಯ. ಆಶ್ಚರ್ಯ ಏನು ಗೊತ್ತಾ? ಒಂದೇ ಒಂದು ಶಿಲ್ಪಕ್ಕೆ 2 ಪ್ರಮುಖ ವ್ಯಾಖ್ಯಾನಗಳಿವೆ. ಎರಡೂ ಕೂಡ ನಮ್ಮ ಪ್ರಸಿದ್ಧ ಹಿಂದೂ ಮಹಾಕಾವ್ಯಗಳಿಂದ ಬಂದಿರೋದು. ಸರಿ, ಹಾಗಿದ್ರೆ ಮೊದಲನೇ ಸಿದ್ಧಾಂತವನ್ನ ನೋಡೋಣ. ಅರ್ಜುನನ ತಪಸ್ಸು. ಈ ವ್ಯಾಖ್ಯಾನವು ನಮ್ಮನ್ನ ನೇರವಾಗಿ ಮಹಾಭಾರತದ ಕಥಾಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಶಿಲ್ಪದ ಮಧ್ಯದಲ್ಲಿರೋ ಈ ತಪಸ್ವಿಯ ಆಕೃತಿಯನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಈ ಸಿದ್ಧಾಂತದ ಪ್ರಕಾರ ಈತ ಬೇರಾರೂ ಅಲ್ಲ, ಸಾಕ್ಷಾತ್ ಪಾಂಡವವೀರ ಅರ್ಜುನ. ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲಲೇಬೇಕು ಅಂತ ದೈವಿಕ ಅಸ್ತ್ರವಾದ ಪಾಶುಪತಾಸ್ತ್ರಕ್ಕಾಗಿ ಪರಮಶಿವನನ್ನ ಕುರಿತು ಕಠೋರವಾದ ತಪಸ್ಸು ಮಾಡುತ್ತಿದ್ದಾನಂತೆ. ನೋಡಿ, ಇಡೀ ಬ್ರಹ್ಮಾಂಡವೇ ಅರ್ಜುನನ ತಪಸ್ಸಿಗೆ ಸಾಕ್ಷಿಯಾಗೋಕ್ ಬಂದ ಹಾಗೆ ಕಾಣ್ತಿದೆ. ಸೂರ್ಯ, ಚಂದ್ರ, ದೇವಗಣಗಳಾದ ಕಿನ್ನರರು, ಗಂಧರ್ವರು, ಹೀಗೆ ಎಲ್ಲರೂ ಅವನ ಅಚಲ ಭಕ್ತಿಯನ್ನ ನೋಡೋದಕ್ಕೆ ಆಕಾಶದಲ್ಲಿ ಸೇರಿದರೆ. ಇದು ಆ ಘಟನೆಯ ಮಹತ್ವವನ್ನ ಎತ್ತಿ ತೋರಿಸುತ್ತೆ. ಅರ್ಜುನನ ತಪಸ್ಸಿಗೆ ಕೊನೆಗೆ ಫಲ ಸಿಗುತ್ತೆ. ಅವನ ಅಚಲ ಭಕ್ತಿಗೆ ಮೆಚ್ಚಿದ ಶಿವನೇ ಪ್ರತ್ಯಕ್ಷನಾಗಿ ಅವನು ಬೇಡಿದ ಆ ಮಹಾ ಅಸ್ತ್ರವನ್ನ ವರವಾಗಿ ನೀಡ್ತಾನೆ. ಇದು ಅರ್ಜುನನ ಕಥೆ. ಆದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಈಗ ಎರಡನೇ ಸಿದ್ಧಾಂತದ ಕಡೆ ಗಮನಹರಿಸೋಣ. ಭಗೀರಥನ ಗಂಗಾವತರಣ. ಇದು ನಮ್ಮನ್ನ ಗಂಗಾ ನದಿ ಭೂಮಿಗೆ ಇಳಿದು ಬಂದ ಆ ಪವಿತ್ರ ಕಥೆಯತ್ತ ಕರ್ಕೊಂಡ್ಹೋಗುತ್ತೆ. ಈಗ ಅದೇ ಕೇಂದ್ರ ಆಕೃತಿಯನ್ನ ಮತ್ತೊಮ್ಮೆ ನೋಡೋಣ, ಆದ್ರೆ ಈ ಬಾರಿ ಬೇರೆ ದೃಷ್ಟಿಕೋನದಿಂದ. ಈ ಸಿದ್ಧಾಂತದ ಪ್ರಕಾರ ಈತ ಸೂರ್ಯವಂಶದ ರಾಜ ಭಗೀರಥ. ತನ್ನ ಪೂರ್ವಜರಾದ ಸಗರಪುತ್ರರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಸ್ವರ್ಗದಲ್ಲಿದ್ದ ಗಂಗೆಯನ್ನ ಭೂಮಿಗೆ ತರೋದಕ್ಕೋಸ್ಕರ ತೀವ್ರವಾದ ತಪಸ್ಸು ಮಾಡ್ತಿದ್ದಾನಂತೆ. ಈ ವ್ಯಾಖ್ಯಾನಕ್ಕೆ ಮುಖ್ಯ ಸಾಕ್ಷಿ ಎಂದ್ರೆ ಈ ಬಂಡೆಗಳ ನಡುವೆಯಿರೋ ನೈಸರ್ಗಿಕ ಸೀಳು. ಇದನ್ನ ಸ್ವರ್ಗದಿಂದ ಗಂಗಾ ನದಿ ಧುಮ್ಮಿಕ್ಕಿ ಹರಿಯೋ ದಾರಿ ಅಂತ ಭಾವಿಸಲಾಗಿದೆ. ಅಷ್ಟೇ ಅಲ್ಲ, ಆ ಸೀಳಿನಲ್ಲಿ ನಾಗದೇವರುಗಳು ಈಜುತ್ತಿರೋ ಹಾಗೆ ಕೆತ್ತಿರೋದು ಇದೊಂದು ಜಲಧಾರೆಯ ದೃಶ್ಯ ಅನ್ನೋದನ್ನ ಮತ್ತಷ್ಟು ಪುಷ್ಟೀಕರಿಸುತ್ತೆ. ಇಡೀ ಶಿಲ್ಪವನ್ನೊಮ್ಮೆ ಗಮನಿಸಿ. ಅಲ್ಲಿರೋ ಎಲ್ಲಾ ಪ್ರಾಣಿಗಳು, ದೇವತೆಗಳು ಮತ್ತು ಮನುಷ್ಯರು ಆ ಮಧ್ಯದ ಸೀಳಿನ ಕಡೆಗೆ ಹೋಗ್ತಿರೋ ಹಾಗೆ ಕಾಣುತ್ತೆ. ಇದು ಭೂಮಿಗೆ ಜೀವಜಲವನ್ನ ತಂದ ಗಂಗೆಯ ಆಗಮನವನ್ನ ಸಂಭ್ರಮದಿಂದ ಸ್ವಾಗತಿಸ್ತಿರೋ ದೃಶ್ಯದ ಹಾಗೆ ಕಾಣ್ತಿಲ್ವಾ? ಹಾಗಿದ್ರೆ ನಿಜವಾದ ಕಥೆ ಯಾವುದು? ಅರ್ಜುನನದ್ದ, ಭಗೀರಥನದ್ದ? ಬಹುಶಃ ನಿಜವಾದ ಉತ್ತರ ಈ ಎರಡರಲ್ಲೇ ಅಡಗಿರಬಹುದು. ಬನ್ನಿ ಈ ಭಾಗದಲ್ಲಿ ನೋಡೋಣ. ಶಿಲ್ಪಕಲೆಯ ಅದ್ಭುತ ದ್ವಂದ್ವಾರ್ಥ. 2 ಕಥೆಗಳನ್ನ ಹೀಗೆ ಅಕ್ಕಪಕ್ಕ ಇಟ್ಟು ನೋಡಿದಾಗ ಒಂದು ಆಸಕ್ತಿಕರವಾದ ವ್ಯತ್ಯಾಸ ಕಾಣುತ್ತೆ. ಅರ್ಜುನನ ತಪಸ್ಸು ವೈಯಕ್ತಿಕ ಶಕ್ತಿ ಮತ್ತು ಯುದ್ಧದ ಗೆಲುವಿಗಾಗಿ. ಆದ್ರೆ ಭಗೀರಥನ ತಪಸ್ಸು ತನ್ನ ಪೂರ್ವಜರ ಮುಕ್ತಿಗಾಗಿ, ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ. ನೋಡಿ, ಒಂದೇ ಶಿಲ್ಪದಲ್ಲಿ ಶಕ್ತಿ ಮತ್ತು ಮುಕ್ತಿ, ಈ 2 ಪರಿಕಲ್ಪನೆಗಳು ಎಷ್ಟು ಅದ್ಭುತವಾಗಿ ಸೇರ್ಕೊಂಡಿವೆ. ಬಹುಶಃ ಇದನ್ನ ಕೆತ್ತಿದ ಪಲ್ಲವ ಶಿಲ್ಪಿಗಳ ಉದ್ದೇಶವೂ ಇದೇ ಆಗಿತ್ತೇನೋ. ಒಂದು ಕಥೆಯನ್ನ ಆಯ್ಕೆ ಮಾಡೋ ಬದಲು 2 ಕಥೆಗಳನ್ನ ಹೇಳೋ ಸಾಮರ್ಥ್ಯವನ್ನ ಈ ಶಿಲ್ಪಕ್ಕೆ ಕೊಟ್ಟಿದ್ದಾರೆ. ಅಂತಿಮವಾಗಿ ಭಕ್ತಿ ಮತ್ತು ದೈವಿಕ ಅನುಗ್ರಹ ಅನ್ನೋ ಸಾರ್ವತ್ರಿಕ ವಿಷಯವನ್ನೇ ಇದು ವೈಭವೀಕರಿಸುತ್ತೆ. ಅದು ಅರ್ಜುನನ ಶಕ್ತಿಯ ಕಥೆಯಲ್ಲೇ ಆಗ್ಲಿ ಅಥವಾ ಭಗೀರಥನ ಮುಕ್ತಿಯ ಕಥೆಯಲ್ಲೇ ಆಗ್ಲಿ. ಇನ್ನು ಕೊನೆಯ ಭಾಗ, ಪರಾಮರ್ಶನಾ ಗ್ರಂಥಗಳು. ಈ ಅದ್ಭುತ ಶಿಲ್ಪದ ಬಗ್ಗೆ ಇನ್ನೂ ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಅನ್ಸಿದ್ರೆ ಕೆಲವು ಅತ್ಯುತ್ತಮ ಪುಸ್ತಕಗಳಿವೆ. ಒಂದು ಮುಖ್ಯವಾದ ವಿಷಯ, ಸರಳ ಸನ್ಮಾರ್ಗವು ಈ ವಿಶ್ಲೇಷಣೆಯನ್ನ ಕೇವಲ ಮಾಹಿತಿ ನೀಡುವ ಉದ್ದೇಶದಿಂದ ಸಿದ್ಧಪಡಿಸಿದೆ. ಈ ವಿಷಯದ ಬಗ್ಗೆ ಇನ್ನು ಆಳವಾದ ಅಧ್ಯಯನಕ್ಕಾಗಿ ನಾವು ಮುಂದೆ ಸೂಚಿಸುವ ಆಕರ ಗ್ರಂಥಗಳನ್ನ ಪರಿಶೀಲಿಸಬಹುದು.
ಸಿ ಶಿವರಾಮಮೂರ್ತಿ ಮತ್ತು ಪ್ರಮೋದ್ ಚಂದ್ರ ಅವರಂತಹ ಶ್ರೇಷ್ಠ ಕಲಾ ಇತಿಹಾಸಕಾರರ ಈ ಪುಸ್ತಕಗಳು ಬಲಿ ಮಹಾಬಲಿಪುರಂ ಬಗ್ಗೆ ಮಾತ್ರವಲ್ಲ, ಭಾರತೀಯ ಶಿಲ್ಪಕಲೆಯ ವಿಸ್ಮಯಕಾರಿ ಜಗತ್ತನ್ನೇ ನಮಗೆ ಪರಿಚಯಿಸುತ್ತವೆ. ಕೊನೆಯದಾಗಿ ಈ ಅದ್ಭುತ ಕಲಾಕೃತಿಯನ್ನ ಮತ್ತೊಮ್ಮೆ ನೋಡೋಣ. ಇದು ಕೇವಲ ಕಲ್ಲಿನ ಕೆತ್ತನೆಯಲ್ಲ, ಇದು ನಮ್ಮ ಭಾರತದ ಶ್ರೀಮಂತ ಪೌರಾಣಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಒಂದು ಜೀವಂತ ಸಂಕೇತ. ಹಾಗಿದ್ರೆ ನಮ್ಮ ಸುತ್ತಮುತ್ತ ಇರೋ ಪ್ರಾಚೀನ ಸ್ಮಾರಕಗಳಲ್ಲಿ ಇನ್ನೂ ಎಂತಹ ಗುಪ್ತ ಕಥೆಗಳು ಅಡಗಿರಬಹುದು? ಯಾರಾದ್ರೂ ಬಂದು ತಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕಾಯ್ತಿರ್ಬೋದು ಅಲ್ವಾ? ಮತ್ತೆ ಭೇಟಿಯಾಗೋಣ. ತಪಸ್ಸೆಂದರೆ ಕೇವಲ ಕಾಡಲ್ಲ, ಮನದೊಳಗಿನ ದೀಪ ಬೆಳಗಿಸುವುದು. ವಿಚಲಿತವಾದ ಚಿತ್ತವನ್ನು ಏಕಾಗ್ರತೆಗೆ ತಂದು ಕಟ್ಟುವುದು. ಇಂದ್ರಿಯಗಳ ಓಟ ತಡೆಯುವುದು, ಆತ್ಮದ ಸರವನ್ನು ಕೇಳುವುದು. ನಿಶ್ಚಲತೆ